ದಿವಂಗತ ಸದಾಶಿವ್ ಚಿಂಚನ್ಸೂರ 6ನೇ ಪುಣ್ಯ ಸ್ಮರಣೆ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದ ಎದುರು ಅನ್ನದಾಸೋಹ, ಸಾವಿರಾರು ಜನರಿಗೆ ಅನ್ನ ಸಂತೃಪ್ತಿ. ಸದಾಶಿವ ಶಿಕ್ಷಣ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಿವಂಗತ ಶ್ರೀ ಸದಾಶಿವ ಚಿಂಚನ್ಸೂರು ಧರ್ಮಪಾಲಕರು, ದಾನಿಗಳು ಹಾಗೂ ಸಮಾಜ ಸೇವಕರಾದ ಅವರ 6ನೇ ಪುಣ್ಯ ಸ್ಮರಣೆ ಅಂಗವಾಗಿ ಬುಧವಾರ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಅನ್ನದಾಸೋಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಆರಂಭವಾದ ಈ ಕಾರ್ಯಕ್ರಮಕ್ಕೆ ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಎಂವೈ ಪಾಟೀಲ್ ಅವರು ಚಾಲನೆ ನೀಡಿ ಅನ್ನದಾನ ಮಾಡುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಿವಂಗತ ಸದಾಶಿವ ಚಿಂಚನ್ಸೂರು ಅವರ ಪುಣ್ಯ ಸ್ಮರಣೆ ನಿಮಿತ್ತ ದಿನಪೂರ್ತಿ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿದೆ. ಅನ್ನದಾನ ಅತ್ಯಂತ ತೃಪ್ತಿ ತರುವ ಕಾರ್ಯ. ಇದು ದಿವಂಗತ ಸದಾಶಿವ ಅವರ ಆತ್ಮಕ್ಕೆ ಶಾಂತಿ ತರುವಂತಹ ಕಾರ್ಯವಾಗಿದೆ. ಅವರು ಸಮಾಜಮುಖಿ ಸೇವೆ ಮಾಡಿದ ಮಹಾನ್ ವ್ಯಕ್ತಿ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಆಗಿದ್ರು. ಅವರ ಸುಪುತ್ರರಾದ ರಾಘವೇಂದ್ರ ಚಿಂಚನ್ಸೂರು ಕೂಡ ಇದೇ ಹಾದಿಯಲ್ಲಿ ಸಮಾಜ ಸೇವೆಯಲ್ಲಿ ಮುಂದುವರಿಯಲಿ ಎಂದು ಹಾರೈಸಿದರು. ಎಲ್ಲರಿಗೆ ನಮಸ್ಕಾರ. ದಿವಂಗತ ಸದಾಶಿವ ಚಿಂಚನ್ಸೂರು ಅವರ 6ನೇ ಪುಣ್ಯ ಸ್ಮರಣೆ ಅಂಗವಾಗಿ ಕಲಬುರಗಿ ಕೇಂದ್ರ ಬಸ್ ಸ್ಟ್ಯಾಂಡ್ ಎದುರುಗಡೆ ದಿವಂಗತ ಸದಾಶಿವ ಚಿಂಚನ್ಸೂರು ಅವರ ಸುಪುತ್ರರಾಗಿರುವ ಆತ್ಮೀಯ ಮಿತ್ರರಾಗಿರುವ ರಾಘವೇಂದ್ರ ಚಿಂಚನ್ಸೂರು ಅವರು ಪ್ರತಿ ವರ್ಷ ಇವತ್ತೊಂದು ದಿವಸ 6ನೇ ವರ್ಷ ಅವರು ದಾಸೋಹ ಸೇವೆ ಬಸ್ ಸ್ಟ್ಯಾಂಡ್ಗೆ ಬರುವಂತ ಯಾತ್ರಿಗಳಿಗೆ ದಾಸೋಹ ಸೇವೆಯನ್ನ ನೀಡ್ತಾ ಇದ್ದಾರೆ. ನಾನು ಕೇಳಿದೆ, ನಿರಂತರವಾಗಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ದಾಸೋಹ ಇರುತ್ತೆ. ಇವತ್ತು ನೋಡ್ಬೋದು, ಇವತ್ತು ಸಾವಿರಾರು ಜನ ಈ ಪ್ರಸಾದವನ್ನ ತಗೊಂಡು ಹೋಗ್ತಾ ಇದ್ದಾರೆ. ಬಹಳ ತೃಪ್ತಿ ತರುವಂತ ಒಂದು ಕಾರ್ಯಕ್ರಮ. ದಿವಂಗತ ಸದಾಶಿವ ಚಿಂಚನ್ಸೂರು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುವಂತ ಒಂದು ಕಾರ್ಯಕ್ರಮ. ಅವರು ಕೂಡ ಅಷ್ಟೇ ಸಮಾಜ ಸೇವಕರಾಗಿದ್ದರು. ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಧುರೀಣರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು. ಜನತಾ ಬಜಾರ್ದ ಚೇರ್ಮನ್ ಆಗಿ ಕೆಲಸ ಮಾಡಿದವರು. ಅದೇ ರೀತಿ ಅವರ ಮಗ ಕೂಡ ರಾಘವೇಂದ್ರ ಚಿಂಚನ್ಸೂರು ಅವರು ಸಮಾಜಮುಖಿ ಆಗಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಶ್ರೀಮಾನ್ ಆತ್ಮೀಯ ಮಿತ್ರರಾದ ರಾಜೀವ್ ಕಾಂತಾ ಅವರಿದ್ದಾರೆ, ಅಮರ್ ಶಿರ್ವಾಳ್ ಅವರಿದ್ದಾರೆ, ಅನೇಕರು ಯುವಕರು ಈ ಕಾರ್ಯಕ್ರಮದಲ್ಲಿ ಹಿರಿಯರು ಇದ್ದಾರೆ. ಎಲ್ಲರಿಗೂ ಈ ಒಂದು ಕೆಲಸ ಬಹಳ ತೃಪ್ತಿಯಾಗಿದ್ದು, ರಾಘವೇಂದ್ರ ಅವರಿಂದ ಅವರ ತಂದೆಯವರ ಹೆಸರ ಮೇಲೆ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಭಗವಂತ. ಈ ವೇಳೆ ಮಾತನಾಡಿದ ದಿವಂಗತ ಸದಾಶಿವ್ ಚಿಂಚನ್ಸೂರ ಅವರ ಸುಪುತ್ರರಾದ ರಾಘವೇಂದ್ರ ಚಿಂಚನ್ಸೂರ್, ಇಂದು ನಮ್ಮ ತಂದೆಯವರ 6ನೇ ಪುಣ್ಯ ಸ್ಮರಣೆ ನಿಮಿತ್ತ ಅನ್ನದಾಸೋಹ ಹಮ್ಮಿಕೊಳ್ಳಲಾಗಿದೆ. ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಹಾಗೂ ಮಾಜಿ ಸಚಿವ ಎಸ್ಕೆ ಕಾಂತಾ ಅವರ ಸುಪುತ್ರ ರಾಜೀವ ಕಾಂತಾ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ದಾನದಲ್ಲಿ ಅನ್ನದಾನ ಹಾಗೂ ಜ್ಞಾನದಾನ ಶ್ರೇಷ್ಠವಾದುವು. ಮುಂದಿನ ದಿನಗಳಲ್ಲಿ ಅಕ್ಷರದಾನ ಮಾಡುವಂತಹ ಕಾರ್ಯಗಳನ್ನು ಕೈಗೊಳ್ಳುತ್ತೇವೆ.
ಈ ಕಾರ್ಯ ಶಾಂತಿನಗರ ಹಾಗೂ ಸುತ್ತಮುತ್ತಲಿನ ಬಡಾವಣೆಯ ಜನರ ಸಹಕಾರದಿಂದ ನಡೆಯುತ್ತಿದೆ ಎಂದು ಹೇಳಿದರು. ಇವತ್ತಿನ ದಿವಸ ನಮ್ಮ ತಂದೆಯವರಾದಂಥ ದಿವಂಗತ ಶ್ರೀ ಸದಾಶಿವ ಚಿಂಚನ್ಸೂರ್ ಅವರ 6ನೇ ಪುಣ್ಯ ಸ್ಮರಣೆ ಇದೆ. ಹಾಗಾಗಿ ಆ ಅಂಗವಾಗಿ ಇವತ್ತಿನ ದಿವಸ ಅನ್ನದಾಸೋಹ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಚಾಲನೆ ನೀಡಿ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಸಾಹೇಬರು NEKSRTC ಅಧ್ಯಕ್ಷರು, ಮತ್ತೆ ಅವ್ರ ಜೊತೆ ರಾಜು ಕಾಂತ ಸಾಹೇಬರು SK ಕಾಂತ ಸಾಹೇಬರು ಅವ್ರ ಮಗ ಇವತ್ತು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಶೋಭೆಯನ್ನು ತಂದು ಕೊಟ್ಟಿದ್ದಾರೆ. ಪ್ರತಿ ವರ್ಷದಂತ ನಾವು ಈ ವರ್ಷ ಕೂಡ ನಾವು ಮಾಡ್ತಾ ಇದ್ದೇವೆ. ಅನ್ನದಾಸೋಹ ಅಂತಂದ್ರೆ ಎಲ್ಲಕ್ಕಿಂತ ಮಿಗಿಲಾದದ್ದು ದಾಸೋಹ ಅಂದ್ರೆ ಜ್ಞಾನ ದಾಸೋಹ ಮತ್ತು ಅನ್ನದಾಸೋಹ. ಹಾಗಾಗಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಜ್ಞಾನ ದಾಸೋಹದ ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ಬೇಕನ್ನೋಂತ ಯೋಚನೆ ನಮ್ದಿದೆ. ಈ ಪ್ರತಿ ವರ್ಷ ಮಾಡುತ್ತಿರುವಂತ ಅನ್ನದಾಸೋಹ ಈ ವರ್ಷ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಪ್ರತಿ ಸಲ ಏನು ಇಲ್ಲಿ ಗುಲ್ಬರ್ಗಾದ ಶಾಂತಿನಗರದ ನಿವಾಸಿಗಳು ನಮ್ಮ ಶಾಂತಿನಗರ ಕಾರ್ಪೊರೇಟರ್ ಆದಂತ ಸಚಿನ್ ಚಿರ್ವಾಳ್ ಅವರು ಇವತ್ತು ದಿವಸ ಬರ್ಲಕ್ಕಾಗಿಲ್ಲ, ಅವ್ರದ್ದು ಒಂದು ತೀರ್ಕೊಂಡಲ್ಲಿ ಹೋಗಿದ್ದಾರೆ. ಹಾಗಾಗಿ ಅವ್ರ ಅಣ್ಣ ಅಮರ್ ಚಿರ್ವಾಳ್ ಕೂಡ ನಮ್ಮ ಜೊತೆಗಿದ್ದಾರೆ. ಈ ಶಾಂತಿನಗರದಲ್ಲಿ ಇದ್ದಂತ ಎಲ್ಲಾ ಬಡಾವಣೆಯ ಮುಖಂಡರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಆಮೇಲೆ ಯಶಸ್ವಿಯಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಸಹಕಾರದಿಂದ ಇದು ನಡೀತಾ ಇದೆ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಅನ್ನದಾಸೋಹ ಕಾರ್ಯಕ್ರಮದ ಸದುಪಯೋಗವನ್ನ ಕಲಬುರಗಿ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದ ಸಾರ್ವಜನಿಕರು ಸಂಜೆಯವರೆಗೆ ಪಡೆದು ಅನ್ನ ಸಂತೃಪ್ತರಾದರು. ದಿನಪೂರ್ತಿ ಸಾವಿರಾರು ಜನರಿಗೆ ಊಟ ವಿತರಿಸಲಾಯಿತು. ದಿವಂಗತ ಸದಾಶಿವ ಚಿಂಚನ್ಸೂರ ಅವರ ಪುಣ್ಯಸ್ಮರಣೆ ಮೂಲಕ ನಡೆಯುತ್ತಿರುವ ಈ ಅನ್ನದಾಸೋಹ ಕಾರ್ಯಕ್ರಮವು ಮತ್ತೊಮ್ಮೆ ಮಾನವೀಯತೆ, ದಾನ ಮತ್ತು ಸೇವೆಯ ಮೌಲ್ಯವನ್ನ ಸಮಾಜಕ್ಕೆ ನೆನಪಿಸಿದ ಮಹತ್ವದ ಘಟನೆಯಾಗಿ ಪರಿಣಮಿಸಿದೆ.